ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ಸನ್ನು ರಿಲೀಸ್ ಮಾಡಿದ್ದಾರೆ. ಹಾಗೆ ಫಸ್ಟು ಅಧಿಸೂಚನೆಯನ್ನು ನೋಡ್ಕೊಬರೋಣ. ಮೊದಲನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಸೂಚನೆ ಅಧಿಸೂಚನೆ ಇದೆ. ಓಕೆ, ಡೀಟೇಲ್ಸ್ ನೋಡೋದಾದರೆ UG ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗೆ ಅಂತಿಮ ಫಲಿತಾಂಶವನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ 28/8/2026 ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಪ್ರಕಟಿಸಲಾಗಿರುತ್ತದೆ. UG ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸುಗಳ ಮೊದಲನೇ ಸುತ್ತಿನ ಚಾಯ್ಸ್ ಆಯ್ಕೆಗಳ ಪೋರ್ಟಲ್ ದಿನಾಂಕ 28/8/2026 ಸಂಜೆ 4ರಿಂದ ತೆರೆಯಲಾಗುತ್ತದೆ. ಅಂದರೆ ಇವತ್ತು 4 ಗಂಟೆಯಿಂದ ಚಾಯ್ಸ್ ಎಂಟ್ರಿ ಅಂದರೆ ಓಪನ್ ಆಗಿರುತ್ತೆ. ಸೊ ನಿಮಗೆ 4 ಚಾಯ್ಸಸ್ ಇರುತ್ತೆ. ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ. 4 ಚಾಯ್ಸಸ್ ಏನು ಅನ್ನೋಂಥದ್ದು: ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಹಾಗೆ ಶುಲ್ಕ ಪಾವತಿಸಲು ಹಾಗೆ ಹಂಚಿಕೆಯಾದ ಕಾಲೇಜಿಗೆ ಪ್ರವೇಶ ಪಡೆಯಲು ವೇಳಾಪಟ್ಟಿಯನ್ನು ಈ ಕೆಳಗೆ ನೀಡಲಾಗಿದೆ. ಸೊ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ಕಂಪ್ಲೀಟಾಗಿ, ವೇಳಾಪಟ್ಟಿಯನ್ನು. ಫಸ್ಟ್ ಚಾಯ್ಸ್ಗಳನ್ನು ನೀವು ಈಗ ಚಾಯ್ಸ್ 1, 2, 3, 4 ಇರುತ್ತಲ್ವ, ಅದರಲ್ಲಿ ಯಾವುದಾದ್ರು ಒಂದು ಚಾಯ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಬಂದು ನಿಮಗೆ ಇವತ್ತು 4 ಗಂಟೆ, ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. 2ನೇ ತಾರೀಕುವರೆಗೂ, ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ರಾತ್ರಿ 11:59 ನಿಮಗೆ ಚಾಯ್ಸ್ ಎಂಟ್ರಿಯನ್ನು ಮಾಡಬಹುದು. ಹಾಗೆ ಯಾರೆಲ್ಲ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಅಭ್ಯರ್ಥಿಗಳು ಫೀಸ್ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಫೀಸನ್ನು ಪೇ ಮಾಡೋದಕ್ಕೆ, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 29/8/2026 ಬೆಳಗ್ಗೆ 11 ಗಂಟೆಯಿಂದ, ಅಂದರೆ ಇವತ್ತು 11 ಗಂಟೆಯಿಂದ, ನಾಳೆ 11 ಗಂಟೆಯಿಂದ 3ನೇ ತಾರೀಕು, ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಹಾಗೆ ಫೀಸ್ ಪೇಮೆಂಟ್ ಮಾಡಿದಾದಮೇಲೆ ಕನ್ಫರ್ಮೇಷನ್ ಸ್ಲಿಪ್, ಅಂದರೆ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 4ನೇ ತಾರೀಕು ಸಂಜೆ 6 ಗಂಟೆ ಒಳಗಡೆ ನೀವು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ನಿಮಗೆ ಕಂಪ್ಲೀಟ್ ಶೆಡ್ಯೂಲ್ ಆಯಿತು. ಹಾಗೆ ನೀವು ಒಂದು ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟ್ ಏನಪ್ಪ ಕೊಟ್ಟಿರೋದು ಅಂತಂದರೆ, ಈಗ ಸರ್ ಟೈಮ್ ತುಂಬ ಇಲ್ವಲ್ಲ ಸರ್, ಹಾಲಿಡೇಸೇ ಬಂದುಬಿಟ್ಟಿದೆ 2 ಡೇಸ್, ಈಗ ನಾಳೆ ಸಾಟರ್ಡೆ ಮತ್ತು ನಾಳಿದ್ದು ಸಂಡೇ ಬರುತ್ತೆ. ಸೊ ಹಾಗಾಗಿರೋದ್ರಿಂದ ಅದನ್ನೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅದನ್ನೂ ಕನ್ಸಿಡರ್ ಮಾಡಿ ಕೌನ್ಸಿಲಿಂಗ್ ನಡೆಸಲು ಲಭ್ಯವಿರುವ ಕಡಿಮೆ ಸಮಯವನ್ನು ಗಮನದಲ್ಲಿಟ್ಟುಕೊಂಡು, ಅಂದರೆ ಸ್ವಲ್ಪ ಕಡಿಮೆ ಡ್ಯೂರೇಷನ್ ಇರೋದ್ರಿಂದ, ಸೊ ಎಲ್ಲ ಕಾಲೇಜುಗಳು ಏನು ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ ಕೌನ್ಸಿಲಿಂಗಲ್ಲಿ, ಶನಿವಾರ ಮತ್ತು ಭಾನುವಾರ ದಿನಗಳನ್ನು ಕಾರ್ಯನಿರ್ವಹಿಸುವ ಕೆಲಸದ ದಿನಗಳೆಂದು ಪರಿಗಣಿಸಲು ಸೂಚಿಸಲಾಗಿದೆ ಅಂತ. ಅಂದರೆ ಸಾಟರ್ಡೆ ಸಂಡೇನೂ ಸಹ ಅಡ್ಮಿಷನನ್ನು ಮಾಡಿಸ್ಕೋಬೇಕು ಅನ್ನೋಂಥದ್ದಾಗಿ ಹೇಳಿದ್ದಾರೆ. ಸೊ ಸಾಟರ್ಡೆ ಸಂಡೇನೂ ಸಹ ನಿಮ್ಮದು ಅಡ್ಮಿಷನನ್ನು ಮಾಡಿಸ್ಕೋಬೋದಾಗಿದೆ. ಸೊ ಎಲ್ಲ ಪ್ರೊಸೀಜರನ್ನು ಬೇಗ ಮುಗಿಸ್ಕೊಳ್ಳಿ, ಲಾಸ್ಟ್ ಡೇಟ್ವರೆಗೂ ಉಳಿಸ್ಕೊಳ್ಳೋಕೆ ಹೋಗಬೇಡಿ ಆಯಿತಾ. ಈಗ ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ಸನ್ನು ರಿಲೀಸ್ ಮಾಡಿದ್ದಾರೆ. ಈಗ ಯಾರಿಗೆಲ್ಲ ಸೀಟ್ಸ್ ಅಲಾಟ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್. ಸೊ ಆದಷ್ಟು ಬೇಗ ನೀವು ಅಡ್ಮಿಷನನ್ನು ಆಗಿ, ಓಕೆ, ಯಾವುದೇ ಡಿಲೇ ಮಾಡದೆ ಆಗುವಂಥವ್ರು. ಉಳಿದಂಥವ್ರು ಈಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಏನಪ್ಪ ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 3, ಚಾಯ್ಸ್ 4 ಅಂತಂದರೆ ಒಂದೊಂದೇ ಡೀಟೇಲಾಗಿ ನೋಡೋಣ. ಚಾಯ್ಸ್ 1 ಅಂತಂದರೆ ನಿಮಗೆ ಏನು ಅಲಾಟ್ ಆಗಿದೆ ಕಾಲೇಜು, ನನಗೆ ಅದು ತೃಪ್ತಿಯಾಗಿದೆ, ನನಗೆ ಅದು ಸಾಕು, ನನಗೆ ಅದೇ ಕಾಲೇಜು, ಅದಕ್ಕೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನುವಂಥವರು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೀಗ ಏನು ಅಲಾಟ್ ಆಗಿದೆ ಕಾಲೇಜು, ನನಗೆ ಅಷ್ಟೇ ಸಾಕು, ನಾನು ಅಡ್ಮಿಷನ್ ಆಗ್ತೀನಿ ಈಗ. ಸೊ ನೀವು ಆ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟನ್ನು ಫರ್ದರ್ ಮಾಡಿ, ಆಮೇಲೆ ನಿಮ್ಗೆ ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೇಳಿರ್ತಾರೆ, ಅದನ್ನು ತೊಗೊಂಡೋಗಿ ಕಾಲೇಜಿಗೆ ಹೋಗಿ ಫೈನಲಾಗಿ ಹೋಗಿ ಸಬ್ಮಿಷನ್ ಮಾಡಿ, ಅಲ್ಲಿ ಹೋಗಿ ನಿಮ್ಮ ಫೇಸ್ ಅಥೆಂಟಿಫಿಕೇಷನ್ ಇರುತ್ತೆ ಕಂಪ್ಲೀಟಾಗಿ, ಅಲ್ಲಿ ನಿಮ್ಮದು ಕ್ಯಾಪ್ಚರ್ ಮಾಡ್ತಾರೆ ಫೋಟೋನ, ಲೈವ್ ಫೋಟೋನ. ಅದಾದಮೇಲೆ ನಿಮ್ಮ ಕಂಪ್ಲೀಟ್ ಪ್ರೊಸೀಜರ್ ಮುಗಿಯುತ್ತೆ. ಮತ್ತು ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಕೊಡಬೇಕಾಗತ್ತೆ. ನಿಮ್ಗೆ ಏನೇನು ರಿಸರ್ವೇಷನ್ಸನ್ನು ಕ್ಲೈಮ್ ಮಾಡಿರ್ತೀರ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕಂಪಲ್ಸರಿ, ಜೊತೆಗೆ ಹಾಲ್ ಟಿಕೆಟು ಎಲ್ಲ ಡೀಟೇಲ್ಸ್ ಅಲ್ಲಿರುತ್ತೆ ನಿಮಗೆ. ಅಲ್ಲಿ ಫೀಸ್ ಪೇಮೆಂಟ್ ಮಾಡಿದಾದಮೇಲೆ ನಿಮ್ಗೆ ಅಲ್ಲಿ ಒಂದು ಕಂಪ್ಲೀಟಾಗಿ ಸ್ಲಿಪ್ ಬರುತ್ತೆ, ಅದರಲ್ಲಿ ನೀವೇನೇನು ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು ಅಂತ, ನಿಮ್ಗೆ ಏನೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅದನ್ನೆಲ್ಲ ತೊಗೊಂಡು ಹೋಗಬೇಕು ಅಂತ. ಸೊ ಅದನ್ನು ನೀವು ತೊಗೊಂಡೋಗಿ ಕಾಲೇಜಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ವಿತ್ ಜೆರಾಕ್ಸ್ ಕಾಪಿ ಒಂದು ತೊಗೊಂಡೋಗಿ ಕಾಲೇಜಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಮ ಫೋಟೋ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಫೈನಲಾಗಿ ನಿಮ್ಮ ಕಂಪ್ಲೀಟಾಗಿ ಅಡ್ಮಿಷನ್ ಕಂಪ್ಲೀಟಾಗಿ ಮುಗಿದೋಗುತ್ತೆ ಪ್ರೊಸೀಜರ್ ನಿಮ್ಮದು. ಓಕೆನಾ. ನೀವೇನಾದ್ರು ಕಾಲೇಜಿಗೆ ಫೀಸ್ ಪೇಮೆಂಟ್ ಮಾಡಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವಿದ್ದು ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಲಿಲ್ಲ ಅಂತಂದರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ.
ಸೊ ಇದು ಕಂಪ್ಲೀಟಾಗಿ ಚಾಯ್ಸ್ 1 ಸ್ಟೂಡೆಂಟ್ಸ್ಗಳಿಗೆ. ಈಗ ಚಾಯ್ಸ್ 2 ಏನಪ್ಪ ಅಂತಂದರೆ, ಈಗ ನಿಮ್ಗೇನು ಅಲಾಟ್ ಆಗಿದೆ ಕಾಲೇಜು ಅದು ಓಕೆ, ಬಟ್ ಅದಕ್ಕಿಂತ ಬೆಟರ್ ಕಾಲೇಜ್ ನೋಡಿ. ಈಗ ಇಂಜಿನಿಯರಿಂಗಲ್ಲಿ ತುಂಬ ಸ್ಟೂಡೆಂಟ್ಸು ಮಿಸ್ಟೇಕ್ಸ್ ಮಾಡಿಕೊಂಡು ಈಗಲೂ ಸಫರ್ ಪಡ್ತಿದ್ದಾರೆ ಆ್ಯಕ್ಚುಲಿ. ಅದಕ್ಕೆ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನಾನು ಹೀಗೆ ಹೇಳ್ತಿರೋದು, ತುಂಬ ಕೇರ್ಫುಲ್ಲಾಗಿರಿ ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕಾದ್ರೆ. ಚಾಯ್ಸ್ 2 ಏನಪ್ಪ ಅಂತಂದರೆ, ಈಗ ನನಗೆ ಏನು ಅಲಾಟ್ ಆಗಿದೆ ಕಾಲೇಜು ಓಕೆ, ಬಟ್ ಅದಕ್ಕಿಂತ ಬೆಟರ್ ಅಂದರೆ ಏನು ಗೊತ್ತಾ? ಈಗ ನಿಮಗೆ ಎಷ್ಟನೇ ಕಾಲೇಜ್ ಅಲಾಟ್ ಆಗಿದೆ, ನೀವು ಒಂದು 60-70 ಕಾಲೇಜನ್ನು ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಒಂದು 60 ಕಾಲೇಜು ಮಾಡಿದ್ದೀರಾ. 60 ಕಾಲೇಜಲ್ಲಿ ನಿಮಗೆ ಸಿಕ್ಕಿರುವಂತಹ ಕಾಲೇಜ್ ನಂಬರ್ ಬಂದು ಒಂದು 35 ಅಂತ ಅಂದ್ಕೊಳ್ಳಿ. ಓಕೆ, ನಿಮಗೆ ಸಿಕ್ಕಿರುವಂಥ ಕಾಲೇಜು 35, 35ನೇ ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ. ಬೆಟರ್ ಕಾಲೇಜ್ ಅಂತಂದರೆ ಯಾವುದು ಗೊತ್ತಾ? ಉಳಿದಂಥ 34 ಕಾಲೇಜು ಬೆಟರ್. ಅದು ಸಿಕ್ಕರೆ ಯಾವುದಾದ್ರೂ ಹೋಗ್ತೀನಿ ಅನ್ನುವಂಥದ್ದು. ಆವಾಗ ಏನಾಗುತ್ತೆ ಅಂದರೆ, ನಿಮಗೆ ಈಗ 35ನೇ ಕಾಲೇಜ್ ಏನು ಅಲಾಟ್ ಆಗಿರುತ್ತೆ ಅದನ್ನು ಹೋಲ್ಡಲ್ಲಿ ಇರುತ್ತೆ. ಹಾಗೆ ಉಳಿದಂಥ 34 ಕಾಲೇಜಲ್ಲಿ ಯಾವುದಾದ್ರು ಸಿಕ್ಕರೆ ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಆ ಕಾಲೇಜನ್ನು ನಿಮಗೆ ಅಲಾಟ್ ಮಾಡ್ತಾರೆ. ಸಪೋಸ್ ಆ 34 ಕಾಲೇಜಲ್ಲಿ ಯಾವುದು ಸಿಗಲಿಲ್ಲ ಅಂತಂದರೆ, ಈಗ ನಿಮ್ಗೇನು ಆಲ್ರೆಡಿ ಅಲಾಟ್ ಆಗಿದೆ ಕಾಲೇಜು ಆ ಕಾಲೇಜು ಸಿಗುತ್ತೆ. ಬಟ್ ತುಂಬ ಕೇರ್ಫುಲ್ಲಾಗಿರಿ. ಈಗ ನಿಮ್ಗೇನು ಅಲಾಟ್ ಆಗಿದೆ ಕಾಲೇಜು ಅದು ಯಾವಾಗ ನಿಮಗೆ ಸಿಗಬಹುದು ಸೆಕೆಂಡ್ ರೌಂಡಲ್ಲಿ ಅಂತಂದರೆ, 34 ಉಳಿದಂಥ ಕಾಲೇಜುಗಳಲ್ಲಿ ಯಾವುದೂ ಅಲಾಟ್ ಆಗಲಿಲ್ಲ ನಿಮಗೆ ಅಂದರೆ, ಯಾವತ್ತೋ 34 ಕಾಲೇಜಲ್ಲಿ ಯಾವುದೋ ಒಂದು 30ನೇ ಕಾಲೇಜ್ ಅಲಾಟ್ ಆಗ್ಬಿಡ್ತು ಅಂದ್ಕೊಳ್ಳಿ ಸೆಕೆಂಡ್ ರೌಂಡಲ್ಲಿ. ಇವಾಗ ನಿಮ್ಗೆ ಅದಿಷ್ಟ ಇರಲ್ಲ. ಆವಾಗ ಇಲ್ಲ, ನಾನು ಪ್ರೀವಿಯಸ್ ಕಾಲೇಜ್ ಅಲಾಟ್ ಆಗಿದ್ದು ಕೊಡಿ ಅಂತಂದರೆ ಕೊಡಲ್ಲ, ಆ ಥರ ಆಪ್ಷನ್ ಇರಲ್ಲ ನಿಮಗೆ. ಸೊ ತುಂಬ ಕೇರ್ಫುಲ್ಲಾಗಿರಿ ಈ ಪಾಯಿಂಟಲ್ಲಿ. ನಾನು ಮತ್ತೆ ಹೇಳ್ತಿದ್ದೀನಿ ಕ್ಲಿಯರಾಗಿ. ಯಾಕಂದರೆ ನಾನು ನೋಡ್ತೀನಲ್ಲ ಆಲ್ರೆಡಿ ಕಾಮೆಂಟಲ್ಲಿ ತುಂಬ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ತಿರ್ತಾರೆ ಸ್ಟೂಡೆಂಟ್ಸು, ಸರ್ ಬೈ ಮಿಸ್ ಆಗಿ ನಾನು ಹಾಕ್ಬಿಟ್ಟೆ, ಇದರಲ್ಲಿ ಮಾಡಿಬಿಟ್ಟೆ. ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಮುಂಚೆ ಒಂದು ಆಪ್ಷನನ್ನು ಕೊಡ್ತಾರೆ ನಿಮಗೆ. ಏನು ಅಂತ, ನೀವೇನಾದರೂ ಕಾಲೇಜುಗಳನ್ನು ಶಫಲ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ. ಆಗ ನಿಮಗೆ ನಿಮಗೇನು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಈಗ ನೀವು ಉಳಿದಂಥ ಕಾಲೇಜುಗಳು ಏನಿದ್ದಾವೆ ನಿಮ್ಗೆ ಸ್ಟಿಲ್ ಅನ್ನಿಸ್ತು ಇಲ್ಲ ಯಾವುದೋ ಒಂದು ನನಗೆ ಬೇಡದೇ ಇರೋ ಕಾಲೇಜ್ ಬಂದು ಸೇರ್ಕೊಂಡ್ಬಿಟ್ಟಿದೆ 35ರಲ್ಲಿ ಒಳಗಡೆ ಅಂತ ಅನ್ನಂಗಿದ್ರೆ, ಡಿಲೀಟ್ ಮಾಡೋಕ್ಕೆ ಇದನ್ನು. ನಿಮ್ಗೆ ಬೇಡ ಅನ್ನುವಂಥ ಕಾಲೇಜನ್ನು ಇಟ್ಕೊಳಕ್ಕೆ ಹೋಗ್ಬಿಡಿ. ಆಲ್ರೆಡಿ ನಿಮ್ಗೊಂದು ಸೀಟ್ ಅಲಾಟ್ ಆಗಿದೆ ಕಾಲೇಜು, ಮತ್ತು ಸ್ಟಿಲ್ ನೀವು ಇನ್ನೂ ಬೆಟರ್ ಕಾಲೇಜ್ ಹುಡುಕ್ತಿದ್ದೀರಾ. ಅದಕ್ಕಿಂತ ಚೆನ್ನಾಗಿಲ್ದಿರೋ ಕಾಲೇಜುಗಳನ್ನು ಅಥವಾ ಬೇಡದೇ ಇರೋ ಕಾಲೇಜುಗಳನ್ನು ನೀವು ತೊಗೋಬಾರ್ದಲ್ವ. ಅದಕ್ಕೆ ನಿಮ್ಮ ಕಾಲೇಜ್ ಏನು ಅಲಾಟ್ ಆಗಿರುತ್ತೆ, ಚಾಯ್ಸ್ 2 ಯಾರು ತೊಗೊಳ್ತೀರಾ, ಅದಕ್ಕೆ ಮುಂದೆ ಏನು ಆಪ್ಷನ್ಸ್ಗಳಿರ್ತವೆ ಅವುಗಳನ್ನೆಲ್ಲ ಚೆನ್ನಾಗಿರೋದನ್ನು ಅದಕ್ಕಿಂತ ಬೆಟರ್ ಆಗಿರೋ ಇಟ್ಕೊಳ್ಳಿ. ಅದಕ್ಕಿಂತ ಬೆಟರ್ ಆಗಿಲ್ಲ ಅಂದರೆ ಡಿಲೀಟ್ ಮಾಡಿಬಿಡಿ ಫಸ್ಟು. ಓಕೆನಾ? ಇಷ್ಟು ಮಾತ್ರ ನಾನು ಹೇಳ್ತೀನಿ. ಯಾಕೆಂದರೆ ಮತ್ತೆ ತುಂಬ ಸ್ಟೂಡೆಂಟ್ಸು ಇದು ಮೆಡಿಕಲ್ ಸೀಟ್ ಬೇರೆ, ನೀವು ಆಟ ಆಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಇದನ್ನು ಈ ಪಾಯಿಂಟಲ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಚಾಯ್ಸ್ 3ಗೆ ಬರೋಣ. ಚಾಯ್ಸ್ 3 ಏನಪ್ಪ ಅಂತಂದರೆ, ಈಗ ನನಗೆ ಅಲಾಟ್ ಆಗಿರೋ ಕಾಲೇಜು ನನಗೆ ಇಷ್ಟ ಇಲ್ಲ, ಸೊ ನಾನು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಹೋಗ್ತೀನಿ ಅಂತ. ಆವಾಗ ಏನಾಗುತ್ತೆ ಅಂದರೆ, ನಿಮಗೆ ಈಗೇನು ಅಲಾಟ್ ಆಗಿರುತ್ತೆ, ನಾನು ಆಗಲೇ ಹೇಳಿದೆ ಒಂದು 60 ಕಾಲೇಜು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಈಗ 35ನೇ ಕಾಲೇಜ್ ಅಲಾಟ್ ಆಗಿರುತ್ತೆ, ನಿಮ್ಗೆ ಅದು ಇಷ್ಟ ಇರಲ್ಲ 35ನೇ ಕಾಲೇಜು. ಆಗ ಆ 35ನೇ ಕಾಲೇಜು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ 35ನೇ ಕಾಲೇಜು ಡಿಲೀಟ್ ಆಗುತ್ತೆ. ಉಳಿದಂಥ 60 ಆಪ್ಷನ್ ಎಂಟ್ರಿ ಮಾಡಿರೋದ್ರಲ್ಲಿ ಒಂದು ಕಾಲೇಜು 35ನೇ ಕಾಲೇಜು ಡಿಲೀಟ್ ಆಗಿ 59 ಕಾಲೇಜುಗಳು ನಿಮ್ಮ ಪೋರ್ಟಲಲ್ಲಿ ಇರುತ್ತೆ. ಬಟ್ ಅದನ್ನು ರೀಶಫಲ್ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಅದು ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಇದು ನೆಕ್ಸ್ಟ್ ಚಾಯ್ಸ್ 3 ಬಂದು. ಚಾಯ್ಸ್ 4 ಬಂದು, ನನಗೆ ಯಾವುದೇ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು MCCನಲ್ಲಿ ಸಿಕ್ಕಿರ್ಬೋದು ಕಾಲೇಜ್ ಸೀಟು, ಅಥವಾ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಅಥವಾ ಬೇರೆ ಏನೋ ಇರ್ಬೋದು ರೀಸನ್ಸು. ಸೊ ನಾನು ಈ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೀಜರಿಂದ ಕ್ವಿಟ್ ಆಗ್ತಿದ್ದೀನಿ ಅನ್ನೋಂಥದ್ದಕ್ಕೆ ಚಾಯ್ಸ್ 4 ಆಗಿರುತ್ತೆ. ಸೊ ಈ 4 ಚಾಯ್ಸ್ಗಳಲ್ಲಿ ಯಾವುದಾದ್ರು ಒಂದು ನೀವು ಹಾಕಲೇಬೇಕಾಗುತ್ತೆ. ಸಪೋಸ್ ನಾನು ಯಾವುದು ಹಾಕೋದಿಲ್ಲ ಸರ್, ಏನು ಮಾಡ್ತೀರಾ? ನೀವೇ ಯಾವುದೂ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅವರೇ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಂಡು ಚಾಯ್ಸ್ 4 ಅಂತ ಅವರೇ ಹಾಕ್ಕೊಬಿಟ್ಟು ನಿಮ್ಮನ್ನು ಕಂಪ್ಲೀಟಾಗಿ ಏನು ಮಾಡ್ತಾರೆ, ಕೌನ್ಸಿಲಿಂಗ್ ಪ್ರೊಸೀಜರಿಂದ ಎಕ್ಸಿಟ್ ಮಾಡಿಬಿಡ್ತಾರೆ. ಸರ್ ನನಗೆ ಗೊತ್ತಿರಲಿಲ್ಲ ಅದು ಇದು ಅಂತ ಹೇಳಿದ್ರೆ ಯಾರೂ ಕೇಳೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಡಿಲೇ ಆಗಿಬಿಟ್ಟಿದೆ, ಇನ್ನೂ ತುಂಬ ಡಿಲೇ ಮಾಡೋದಕ್ಕೆ ಅವ್ರಿಗೂ ಇಷ್ಟ ಇಲ್ಲ. ಸೊ ಹಾಗಾಗಿರೋದ್ರಿಂದ ಈ ಚಾಯ್ಸ್ಗಳನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಒಂದು ದಿನ ಕಂಪ್ಲೀಟಾಗಿ ಯೋಚನೆ ಮಾಡಿ, ನಾನು ಏನು ಮಾಡಬೇಕು, ಯಾವುದು ಬೆಟರ್ ನನಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಮುಂದೆ ಪ್ರೊಸೀಡ್ ಆಗಿ. ಯಾಕೆಂದರೆ ನೀವು ಚಾಯ್ಸ್ 1 ಹಾಕ್ಬಿಡ್ತೀರಾ, ಫೀಸ್ ಪೇಮೆಂಟ್ ಮಾಡಿಬಿಡ್ತೀರಾ, ಇಲ್ಲ ಸರ್ ನನಗೆ ಬೇಡ ಅಂತೀರ ಕಾಲೇಜು, ಆಮೇಲೆ ಅದಕ್ಕೊಂದು ತಲೆನೋವು, ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಈ ಎಲ್ಲ ಪ್ರೊಸೀಜರ್ಗಳೆಲ್ಲ ಇರುತ್ತೆ. ಸೊ ಯೋಚನೆ ಮಾಡಿ ನಾನು ಯಾವ ಚಾಯ್ಸನ್ನು ಹಾಕಬೇಕು. ಅದಾದಮೇಲೆ ನೀವು ಪ್ರಾಪರಾಗಿ ಡಿಸಿಷನ್ ತೊಗೊಂಡು ಪೇರೆಂಟ್ಸ್ ಹತ್ರ ಡಿಸ್ಕಷನ್ ಮಾಡಿ ಆಮೇಲೆ ಫೈನಲ್ ಚಾಯ್ಸನ್ನು ಹಾಕಿ, ಯಾವುದನ್ನು ಹಾಕಬೇಕು ಅನ್ನುವಂಥದ್ದು. ಸೊ ಅರ್ಥ ಆಯ್ತಲ್ವಾ? ಇದು ಕಂಪ್ಲೀಟ್ ಚಾಯ್ಸ್ ಎಂಟ್ರಿ ಆಗಿದೆ. ಸೊ ಸ್ಟಿಲ್ ನಿಮಗೂ ಇನ್ನೇನೋ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬಟ್ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.